ಮೋದಿ ತೆರಳಬೇಕಿದ್ದಂತ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಎಸ್ಎಲ್ ಹಾಗೆ ಸೋಕೋ ತಂಡದಿಂದ ಸ್ಥಳ ಮಹಜರು ಕಾರ್ಯ ನಡೆದಿದೆ. ಬೆಂಗಳೂರು ದಕ್ಷಿಣ ವಡೇರಹಳ್ಳಿ ಗೇಟ್ ಬಳಿ ಮಹಜರು ಕಾರ್ಯ ನಡೆದಿದೆ. ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಪ್ರಧಾನಿ ಮೋದಿ ಬಂದಿರ್ತಾರೆ. ಮೋದಿ ತೆರಳುವ ಮುನ್ನ ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಇದೇ ವಿಚಾರ ಇದೀಗ ಬಹಳ ಅನುಮಾನಗಳಿಗೆ ಕಾರಣ ಆಗಿರುವಂತಹ ಸಂಗತಿ. ಆ ಕಾರಣಕ್ಕಾಗಿನೇ ಪೊಲೀಸರು ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕಾಗಿನೇ ಹಲವು ತಂಡಗಳನ್ನ ರಚನೆ ಮಾಡಲಾಗಿದೆ. ಬಹಳ ಭದ್ರತೆ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಂತ ಜಿಲೆಟಿನ್ ಕಡ್ಡಿಯನ್ನ ರಸ್ತೆ ಪಕ್ಕದಲ್ಲಿ ತಂದಿಟ್ಟದ್ದು ಅದು ಉದ್ದೇಶಪೂರ್ವಕವಾಗಿ ಅಥವಾ ಭಯ ಹುಟ್ಟಿಸುವಂತ ನಿಟ್ಟಿನಲ್ಲಿ ಅಥವಾ ಭಯದ ಸನ್ನಿವೇಶ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ಮಾಡಿರುವಂತ ಘಟನೆನ ಅಥವಾ ಏನಾದ್ರು ಕಣ್ತಪ್ಪಿನಿಂದ ಯಾರಾದರೂ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರುವಂತ ಜಿಲೆಟಿನ್ ಕಡ್ಡಿಗಳಾಗಿದ್ವು ಅದು ಅನ್ನೋದು ಇನ್ನೂ ಕೂಡ ಡೌಟ್ಫುಲ್ ಆಗಿ ಕಂಡು ಬರ್ತಾ ಇದೆ. ಭದ್ರತೆಯ ನಡುವೆಯೂ ಜಿಲೆಟಿನ್ ಕಡ್ಡಿ ತಂದಿಟ್ಟಿದ್ದು ಹೇಗೆ? 5 ದಿನಗಳಿಂದ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿತ್ತು. ಬೆಳಗ್ಗೆಯಿಂದ ಹೆಜ್ಜೆಗೂ ಪೊಲೀಸ್ ಕಣ್ಗಾವಲು ಬಹಳ ಜೋರಾಗೇ ಇತ್ತು. ರಸ್ತೆಯಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾದಂತ ಕಾರಣದಿಂದಾಗಿ ಭದ್ರತಾ ಲೋಪ ಏನಾದರೂ ಉಂಟಾಗಿದೆಯಾ? ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಅಲ್ಲಿ ಸುತ್ತಮುತ್ತ ಕೆಲ ಅಂಗಡಿಗಳಿದೆ, ಆಮೇಲೆ ಕೆಲ ಕಮರ್ಷಿಯಲ್ ಕಟ್ಟಡಗಳಿದೆ. ನೀವು ಆರ್ಟ್ ಆಫ್ ಲಿವಿಂಗ್ ಕರ್ವಿಂದ ತೆಗೆದುಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ನಿಮಗೆ ಆ ವಾತಾವರಣ ಅಥವಾ ಆ ಪ್ರದೇಶ ಹೇಗಿದೆ ಅನ್ನೋದು ನಿಮ್ಗೆ ಗಮನಕ್ಕೆ ಬರುತ್ತೆ. ಆ ರೀತಿಯಾದಂಥ CCTV ಫುಟೇಜ್ನಲ್ಲಿ ಏನಾದರೂ ಕ್ಲೂಗಳು ಸಿಗ್ಬೋದಾ, ಎವಿಡೆನ್ಸ್ಗಳು ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೇನೆ ಇವರುಗಳೇನಾದರೂ ಪೊಲೀಸರು ಹೇಳಿ ಕೇಳಿ ಪ್ರಧಾನಿ ಬರ್ತಾ ಇರುವಂಥ ಕಾರಣಕ್ಕಾಗಿ ಕನಕಪುರ ರಸ್ತೆಯಲ್ಲಿ ಏನಾದರೂ CC ಕ್ಯಾಮರಾಗಳನ್ನು ಅಳವಡಿಸಿರೋದು ಮತ್ತೊಂದು ಅವುಗಳ ಮುಖೇನವಾಗಿ ಏನಾದರೂ ಲೀಡ್ ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು ಸಂಗತಿ ಏನಾಗ್ತಾ ಇದೆ ಅಂತ ಅಂದರೆ, ಈ ಪ್ರತಿ ಬಾರಿ ಈ ರೀತಿಯಂಥ VVIP ಮೂವ್ಮೆಂಟ್ಸ್ ಆ ಭಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕರೆ ಮಾಡಿ ಬೆದರಿಕೆ ಆಗ್ತಾ ಇರ್ತಿದ್ದಂತೆ. ಅಂಥ ವ್ಯಕ್ತಿ ಈಗೊಬ್ಬ ಲಾಕ್ ಆಗಿದ್ದಾನೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಫೋಟದ ಬೆದರಿಕೆ ಹಾಕಿದ್ದಂಥ ಕೋರಮಂಗಲ ನಿವಾಸಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರಿಗೆ ಬೆದರಿಕೆ ಕರೆ ಮಾಡಿದಂತೆ ಆತನ ಹೆಸರು ಲೋಹಿತ್ ಅಂತೇಳಿ ತಿಳಿದು ಬಂದಿದೆ. ಆರ್ಟ್ ಆಫ್ ಲಿವಿಂಗ್ ಜೊತೆಗೆ HAL ಬಳಿ ಸ್ಫೋಟಿಸೋದಾಗಿ ಬೆದರಿಕೆ ಕರೆಯನ್ನ ಇವತ್ತು ಬೆಳಗ್ಗೆ ಆತ ಮಾಡಿದ್ದಂತೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದ. ಈ ಹಿಂದೆ ಕೂಡ ಇದೇ ರೀತಿಯಾದಂಥ ಬೆದರಿಕೆ ಕರೆಗಳನ್ನ ಆ ವ್ಯಕ್ತಿ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿದೆ. ಸ್ಫೋಟಕಗಳ ಕಾಯ್ದೆ ಅನ್ವಯ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಜಿಲೆಟಿನ್ ಕಡ್ಡಿ ಪತ್ತೆಗೂ ಆರೋಪಿಗೂ ಏನಾದ್ರು ಲಿಂಕ್ ಇದೆಯಾ ಅನ್ನುವಂಥ ಪತ್ತೆ ಹಚ್ಚುವ ಕಾರ್ಯ ನಡೆಸಲಾಗ್ತಾ ಇದೆ. ಬಟ್ ನಮ್ಗೆ ಗೊತ್ತಿಲ್ಲ, ಪ್ರಾಥಮಿಕವಾಗಿ ಲಭ್ಯ ಆಗ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಆತನ ಮೂಮೆಂಟ್ಸ್ ಏನಾದ್ರು ಇರಬೇಕಲ್ಲ, ಆತನ ಏನಾದ್ರು ಕೃತ್ಯ ಇದ್ದಂಥ ಸಂದರ್ಭದಲ್ಲಿ ಆತನದ್ದೇ ಈ ಕೆಲಸ ಆಗಿದ್ರೆ. ಆದರೆ ಆತನ ಮೂಮೆಂಟ್ಸ್ ಈ ಕನಕಪುರ ರಸ್ತೆ ಅಥವಾ ಆರ್ಟ್ ಆಫ್ ಲಿವಿಂಗ್ ಬಳಿ ಏನೂ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಸ್ವಲ್ಪ ಆತ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿರುವಂಥ ರೀತಿಯಾದಂಥ ವರ್ತನೆಯೂ ಕೂಡ ಇದೆಯಂತೆ. ಹಾಗಾಗಿ ನಾನು ಮೊದಲೇ ಹೇಳಿದಾಗೆ ಆತನಿಗೆ ಇದೊಂದು ಖಯಾಲಿ ಇತ್ತು, ಯಾರಾದರೂ ಬರ್ತಾರೆ VVIP ಮೂಮೆಂಟ್ಸ್ ಇದೆ ಅಂತ ಅಂದರೆ ಹೆದರ್ಸೋದು. ಹಾಗಾಗಿ ಹಾಗೆ ಹೆದರ್ಸಕ್ಕೆ ಹೋಗಿ ಅದೇನೋ ಹೇಳ್ತಾರಲ್ಲ, ತಮಾಷೆ ಅಂತ ಒಂದು ದಿವಸ ಅಮಾವಾಸ್ಯೆ ಆಯಿತು ಅಂತ, ಹಂಗಾಗಿದೆಯಾ ಇವನ ಕತೆ ಗೊತ್ತಿಲ್ಲ. ಯಾಕಂತ ಅಂದರೆ ಇಷ್ಟು ಬಾರಿ ಏನೋ ಈತ ಬೆದರಿಕೆ ಕರೆ ಮಾಡೋದು, ಪೊಲೀಸರು ಆತನ ಹೋಗಿ ಪತ್ತೆ ಮಾಡೋದು, ಆನಂತರದಲ್ಲಿ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡು ಏನಂತ ಬಿಟ್ಟು ಬರೋದು, ಹೀಗೆ ನಡೀತಾ ಇತ್ತು. ಬಟ್ ಈ ಬಾರಿ ಆತ ಬೆದರಿಕೆ ಕರೆ ಮಾಡಿರೋಕ್ಕೂ ಇಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರೋದಕ್ಕೂ ಒಂದಕ್ಕೊಂದು ಈಗ ತಾಳೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಆ ಕೆಲಸದಲ್ಲಿ ಸದ್ಯ ಪೊಲೀಸರು ನಿರತರಾಗಿದ್ದಾರೆ. ಪ್ರಶಾಂತ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಘಟನೆ ಬೆಳಕಿಗೆ ಬಂದು ಬಹಳ ಹೊತ್ತಾಗಿದೆ, ಪೊಲೀಸರು ಒಬ್ಬನನ್ನು ವಶಕ್ಕೆ ಪಡೆದಿದ್ದಾರೆ. ಏನಾದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಲೀಡ್ ಸಿಕ್ಕಿದೆಯಾ? ಓವರ್ ಟು ಯು ಪ್ರಶಾಂತ್. ಮಲ್ತೇಶ್, ಬಹಳ ಪ್ರಮುಖವಾಗಿ ಪ್ರಧಾನಿ ಮೋದಿ ಅವರು ಬರ್ತಿದ್ದಂಥ ಮಾರ್ಗದ ಪಕ್ಕದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟಿನ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂದರೆ ಇವತ್ತು ಪ್ರಧಾನಿ ಮೋದಿ ಅವರು ಬರ್ತಾರೆ ಅಂತ ಕಳೆದ 5 ದಿನಗಳಿಂದಲೂ ಕೂಡ ಪೊಲೀಸರು ಭಾಳಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ರು. ಪ್ರಮುಖವಾಗಿ ಇವತ್ತು 3 ಜನ SP ಗಳ ನೇತೃತ್ವದಲ್ಲಿ 2,500 ಪೊಲೀಸರು ಕೂಡ ಬಂದೋಬಸ್ತಿಗೂ ನಿಯೋಜನೆ ಮಾಡಲಾಗ್ತಿತ್ತು. ಪ್ರಧಾನಿ ಮೋದಿ ಅವರು ಬರ್ತಿದ್ದಂಥ ಮಾರ್ಗ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ನ ಸುತ್ತಮುತ್ತಲೂ ಕೂಡ ಹೆಜ್ಜೆಗೂ ಕೂಡ ಪೊಲೀಸ್ ಕಣ್ಗಾವಲಿತ್ತು. ಇಂಥಗಳ ಮಧ್ಯೆ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಆ ಒಂದು ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರುವಂಥ ಸ್ಥಳದಲ್ಲಿದ್ದೀನಿ, ದೃಶ್ಯದಲ್ಲಿ ಕೂಡ ತೋರಿಸ್ತೀನಿ. ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ವಡೇರಹಳ್ಳಿ ಗೇಟ್ ಬಳಿ
ಒಂದು ಕಾಂಪೌಂಡ್ ಪಕ್ಕದಲ್ಲೇ ಪ್ರಮುಖವಾಗಿ ಬೆಂಗಳೂರು ಕನಕಪುರ ರಸ್ತೆಯ ಅಂದರೆ ಮೋದಿ ಅವರು ಏನು ಕಾಲುವೆ ಹೋಗ್ತಾ ಇತ್ತು ಅದರ ಪಕ್ಕದಲ್ಲೇ ಸುಮಾರು ಒಂದು 20ರಿಂದ 25 ಅಡಿ ದೂರದಲ್ಲೇ ಕೂಡ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿರುವಂಥದ್ದು. ಹೀಗಾಗಿ ಈಗಾಗಲೇ ವಿಶೇಷವಾಗಿ 6 ತಂಡಗಳನ್ನ ರಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪತ್ತೆಯಾದಂಥ ಸ್ಥಳದಲ್ಲಿ ಸ್ಪಾಟ್ ಮಾಜರನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಸೋಕೋ ಟೀಮು, ಮತ್ತೊಂದು ಕಡೆ FSL ತಂಡ ಕೂಡ ಸ್ಥಳ ಮಾಜರನ್ನು ಮಾಡ್ತಾ ಇರುವಂಥದ್ದು. ಆರೋಳಿ ಇನ್ಸ್ಪೆಕ್ಟರ್ ಸತೀಶು ಮತ್ತು ಕಗ್ಲಿಪುರ ಠಾಣೆ ಇನ್ಸ್ಪೆಕ್ಟರ್ ನಂಜೇಗೌಡರ ನೇತೃತ್ವದಲ್ಲಿ ಸ್ಥಳ ಮಾಜರು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗ್ಗೆ ಏನು ಆ ಒಂದು ಹುಸಿ ಕರೆ ಬಂದಿತ್ತು ಆತನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇದಕ್ಕೇನಾದರೂ ಇಂಟರ್ಲಿಂಕ್ ಇದೆಯಾ ಅಂತ ಆ ನಿಟ್ಟಿನಲ್ಲೂ ಕೂಡ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು, ಬೆಂಗಳೂರು ಸಿಟಿ ಪೊಲೀಸರು ಕೂಡ ಕೋಆರ್ಡಿನೇಷನ್ ಆಗಿ ಮಾಡ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇಷ್ಟೊಂದು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಇಲ್ಲಿ ಪತ್ತೆ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ದೊಡ್ಡ ಮಟ್ಟಿನ ಅನುಮಾನಕ್ಕೆ ಕಾರಣ ಆಗ್ತದೆ. ಈ ನಿಟ್ಟಿನಲ್ಲೂ ಕೂಡ ಎಂಟೈರ್ ಈ ಮಾರ್ಗದಲ್ಲಿ ಯಾವೆಲ್ಲ CC ಕ್ಯಾಮ್ರಾಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಫುಟೇಜನ್ನು ತೆಗೆದುಕೊಂಡು ಇಂಚಿಂಚು ಕೂಡ ಮಾಹಿತಿಯನ್ನು ಅದರಲ್ಲಿ ಪರಿಶೀಲನೆಗೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ವಿಶೇಷವಾಗಿ 6 ತಂಡಗಳನ್ನು ಕೂಡ ರಚನೆ ಮಾಡಿ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇದನ್ನು ಪತ್ತೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಪ್ರಶಾಂತ್.